ಸಂಪ್ರದಾಯಗಳಿಗೆ ಹೆಸರುವಾಸಿಯಾದಂತಹದ್ದು. ನಮ್ಮ ಜನ ಸಂಪ್ರದಾಯಗಳಿಗೆ ಬದ್ಧರಾದಂಥವರು. ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಿಕರು ತಮ್ಮ ಅನಾರೋಗ್ಯಗಳಿಗೆ ನೈಸರ್ಗಿಕ ಚಿಕಿತ್ಸೆಗಳ ಮೊರೆ ಹೋಗ್ತಾ ಇದ್ರು. ಇನ್ನು ಇಂತಹ ನೈಸರ್ಗಿಕ ಚಿಕಿತ್ಸೆಗಳಲ್ಲಿ ನಾಟಿ ವೈದ್ಯ ಪದ್ಧತಿ ಕೂಡ ಒಂದು. ಇಂತಹ ನಾಟಿ ವೈದ್ಯ ಪದ್ಧತಿಯನ್ನ ಉಳಿಸಿ ಬೆಳೆಸುತ್ತಿರುವಂತಹ ನಾಟಿ ವೈದ್ಯರನ್ನ ಪರಿಚಯಿಸುವ ಪ್ರಯತ್ನವೇ ದೇಸಿ ಮೆಡಿಸಿನ್. ನಾನು ಪವಿತ್ರ ಜಯಣ್ಣ. ವೀಕ್ಷಕರೇ, ಸರಿಸುಮಾರು 20 ವರ್ಷಗಳಿಂದ ನಾಟಿ ವೈದ್ಯ ಪದ್ಧತಿಯಲ್ಲಿ 10 ಹಲವು ರೋಗಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಿರುವಂತಹ ವೈದ್ಯ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಇನ್ನು ಅವರು ನಡೆದ ಹಾದಿ, ಹಾಗೆ ಈ ನಾಟಿ ವೈದ್ಯ ಪದ್ಧತಿಯಲ್ಲಿ ಏನೆಲ್ಲ ಚಿಕಿತ್ಸೆ ಕೊಡ್ತಾರೆ, ಯಾವೆಲ್ಲ ರೋಗಗಳಿಗೆ ಚಿಕಿತ್ಸೆ ಕೊಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಸರ್. ಸರ್, ಇನ್ನು ಈ ನಾಟಿ ವೈದ್ಯ ಪದ್ಧತಿಯನ್ನ ಕಳೆದ 20 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ. ಸೊ ಇದನ್ನ ಹೇಗೆ ನೀವು ಪಡ್ಕೊಂಡಿದ್ದು, ಅಂದರೆ ಇದನ್ನು ಹೇಗೆ ಮುಂದುವರ್ಸ್ಕೊಂಡು ಬಂದಿದ್ದು ಅಂತ? ಸುಮಾರು ನಮ್ಮ ಮನೆಯಲ್ಲಿ ತಾತ ಮುತ್ತಾತ ಕಾಲದಿಂದನೂ ಪರಂಪರೆಯಿಂದನೂ ಮಾಡ್ಕೊಂಡು ಬಂದವ್ರು ಮೇಡಮ್. ನಮ್ಮ ತಂದೆ ಮತ್ತು ನಾನು 4 ತಲೆಮಾರು. ಅವರು ಕೊಡ್ತಿರೋ ಔಷಧಿಗಳನ್ನ ನೋಡ್ಕೊಂಡಿದ್ವಿ ಚಿಕ್ಕವರಿರೋವಾಗ. ನಂತರ ನಮ್ಮ ತಂದೆಯವರು ತೀರ್ಕೊಂಡ್ಮೇಲೆ ನಮ್ಮ ತಾಯಿಯವರು ಅವನ್ನೆಲ್ಲ ಔಷಧಿ ಮನೆಯಲ್ಲಿ ತಯಾರು ಮಾಡೋದು, ಅದನ್ನು ಯಾವ ರೀತಿ ಕಾಯಿಲೆಗಳಿಗೆ ಬಳಸೋದು, ಹಿಂಗೆಲ್ಲ ಹೆಚ್ಚಿನ ಮಾಹಿತಿ ಇತ್ತು. ಸೊ ಅದನ್ನು ಮುಂದುವರ್ಸ್ಕೊಂಡು ಬಂದು ಹೆಚ್ಚಿನ ಪ್ರಮಾಣದಲ್ಲಿ ಕಲಿಬೇಕು ಅನ್ನೋ ಆಸೆ ನಂದು. ಯಾವ ಔಷಧಿ ಯಾವುದಕ್ಕೆ ಬರುತ್ತೆ ಅನ್ನೋದು ಕಲಿಸೋರೆಲ್ಲ ಗುರುಗಳು ಅನ್ನೋ ಒಂದು ಭಾವನೆ ಇಟ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಕಲಿಯೋ ಆಸೆಯಿಂದ ಹೆಚ್ಚೆಚ್ಚಿಗೆ ಕಲ್ತಿದ್ದೀನಿ. ಅದನ್ನು ಔಷಧಿಯ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಇನ್ನು ಯಾವೆಲ್ಲ ರೋಗಗಳಿಗೆ, ಅಂದರೆ ಯಾವ ರೋಗಗಳಿಗೆ ವಿಶೇಷವಾಗಿ ನೀವು ಚಿಕಿತ್ಸೆಗಳನ್ನು ಕೊಡ್ತೀರಿ ಅಂತ? ಗಂಡುಮಲಿ ಅನ್ನೋ ಒಂದು ಕಾಯಿಲೆಗೆ ಮಾತ್ರ ನಾವು ವಿಶೇಷವಾಗಿ ಔಷಧಿ ಕೊಡ್ತಾ ಬಂದಿದ್ದೀವಿ. ಚರ್ಮ ವ್ಯಾಧಿಗಳಿಗೆ ತುಂಬ ಚೆನ್ನಾಗಿ ಚಿಕಿತ್ಸೆ ಮಾಡ್ತೀವಿ ಮತ್ತು ಮೂಲವ್ಯಾಧಿಗೆ ಔಷಧಿಗಳನ್ನ ಚೆನ್ನಾಗಿ ಕೊಡ್ತೀವಿ. ಸುಮಾರು ಬೇರೆ ಕಾಯಿಲೆಗಳಿಗೂ ಔಷಧಿಗಳನ್ನ ಕೊಡ್ತೀವಿ. ಇನ್ನು ಗಂಡುಮಲೆ ಅಂತ ಹೇಳಿದ್ರೆ ಆ ಕಾಯಿಲೆ ಯಾಕೆ ಬರೋದು, ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಹೇಳ್ತೀರಾ? ಗಂಡುಮಲೆ ಅಂದರೆ ಈ ಕುತ್ತಿಗೆ ಭಾಗದಲ್ಲಿ ಬರುವಂಥ ಕೆಲವು ಗಂಟುಗಳಿಗೆ ಗಂಡುಮಲೆ ಅಂತ ಕರೀತಾರೆ. ಸೊ ಕಿವಿ ಮುಂಭಾಗದಲ್ಲಿ ಗಂಟು ಬಂದರೆ ಕೆನ್ನೆ ಬೀಗು, ಮಂಗನ ಬಾವು ಅಂತ ಕರೀತಾರೆ. ಅದು ಗಂಡುಮಲಿ, ಗಂಡುಮಲಿ ಅಂತ ಕರೀತಾರೆ. ಕಿವಿ ಕೆಳಗಡೆ ಗಂಟು ಬಂದರೆ ಅದು ಗಂಡುಮಲಿ ಅಂತ ನಮ್ಮ ಆಡು ಭಾಷೆಯಲ್ಲಿ ಕರೀತಾರೆ. ಅದರಿಂದ ಕೆಳಗಡೆ ಇಲ್ಲಿ ಗಂಟುಗಳು ಬಂದು ಅಂದರೆ ಕುತ್ತಿಗೆ ಭಾಗದಲ್ಲಿ ಗಂಟುಗಳು ಬಂದು ಅಂದರೆ ಗಳಗಂಡ ಗಂಡುಮಲಿ ಅಂತ ಕರಿತೀವಿ. ಇದಿಷ್ಟು ಒಂದು 2-3 ಥರದ ಗಂಡುಮಲೆ ಆಗುತ್ತೆ. ಇನ್ನು ಈ ಗಂಡುಮಲೆ ಅಂತ ಏನು ಹೇಳಿದ್ರಿ, ಅಂದರೆ ಟಾನ್ಸಿಲ್ಸ್ಗೂ ಗಂಡುಮಲೆ ಅಂತಾರ, ಗಂಟ್ಲ ಭಾಗದಲ್ಲಿ ಏನು ಗಂಟು ಅಂತ ಏನು ಹೇಳಿದ್ರಲ್ಲ, ಟಾನ್ಸಿಲ್ಸ್ಗೆ ಗಂಡುಮಲಿ ಅಂತಲೇ ಕರೆಯೋದು. ಗಳಗಂಡ ಅನ್ನೋದು ಆಯುರ್ವೇದದಲ್ಲಿ ಒಂದು ಶಬ್ದ ಇದೆ. ಗಂಡುಮಲಿ ಅನ್ನೋದು ಭಾಳಷ್ಟು ಕಡಿಮೆ, ಆದರೆ ಗಳಗಂಡ ಅನ್ನೋದಿದೆ. ಗಂಡುಮಲಿನೇ ಒಳಗಡೆ ಗಂಟ್ಲುಗಳಿಗೆ ಅಂತ ನಮ್ಮ ಹಳ್ಳಿ ಭಾಷೆಗೆ ಕರಿತೀವಿ. ಒಳಗಡೆ ಊತ್ ಕಳ್ತದೆ, ಸಿಡಿದಪ್ಪ ಗಂಟುಗಳಾಗ್ತವೆ. ಅದು ಸೊ ಏನು ಔಷಧಿಗಳನ್ನ ಮಾಡ್ಕೊತಾರೆ. ಶೀತ ಜಾಸ್ತಿ ಆದಾಗ, ಪ್ರಕೃತಿ ಪೂರ ತಂಪಾದಾಗ, ತಂಪು ಪಾನೀಯ ಪದಾರ್ಥ ಇಂಥಗಳು ಸೇವಿಸಿದಾಗ ಗಂಟ್ಲುಗಳಿಗೆ ಬರುತ್ತೆ. ಅದೇ ಮುಂದೆ ಬೆಳೆದು ಅವಾಗವಾಗ ಮತ್ತೆ ಅದು ರಿಪೀಟ್ ಆಯಿತು ಅಂದರೆ ಕರಗದೆ ಕುಂತಾಗ ಅದು ಗಳಗಂಡ ಆಗುತ್ತೆ. ಅದು ಟಾನ್ಸಿಲ್ಸು ಅಂತಲೂ ಹೇಳ್ತಾರೆ. ಅದು ಗಳಗಂಡ ಅಂತ ನಾವು ಕರಿತೀವಿ. ಇನ್ನು ಗಂಡುಮಲೆ ಅಂತ ಏನು ಹೇಳಿದ್ರೆ ಅದರ ರೋಗ ಲಕ್ಷಣಗಳು ಏನು ಅಂತ? ರೋಗ ಲಕ್ಷಣಗಳು ಸುಮಾರು ಕಿವಿ ಮುಂದೆ ಮತ್ತು ಕಿವಿ ಕೆಳಗಡೆ ಇಲ್ಲಿ ಗಂಟುಗಳು ಸಹಜವಾಗಿ ಬರುತ್ತೆ. ಬಂದಮೇಲೆ ಗಂಟುಗಳು ನೋವು ಕೊಡುತ್ತೆ. ಬಂದರೆ ಗಂಟು ಅದು ಒಂದು 2-3 ದಿನದೊಳಗಡೆ ನೋವಾಗುತ್ತೆ. ನೋವಾದಮೇಲೆ ಬಾವು ತುಂಬ ಜಾಸ್ತಿಯಾಗಿ ಬೆಳ್ಕೊಳ್ತೈತೆ. 3-4 ದಿನದಾಗ ದೊಡ್ಡದಾಗಿ ಬೆಳ್ಕೊಂಡ್ಬಿಡುತ್ತೆ. ನಮ್ಮ ಕಡೆ ಎಲ್ಲ ಅದು ಗಂಡುಮಲಿ ಗಂಟು ಅಂತ ಗುರುತಿಸ್ತಾರೆ ಸಹಜವಾಗಿ. ಅದನ್ನು ನೋಡಿದ ಮೇಲೆ ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಅಲ್ಲಿ ಹೋಗಿ ಅದನ್ನು ತೋರಿಸ್ಕೊಂಬರಪ್ಪ, ಅದು ಔಷಧಿ ಕೊಡ್ತಾರೆ. ಗಂಡುಮಲಿಗೆ ಅಲ್ಲಿ ಚೆನ್ನಾಗೈತೆ ಅಂತ ಕಳಿಸ್ತಾರೆ. ಆ ಥರದ್ದು ಸುಮಾರು ಪೇಷಂಟ್ಗಳು ಬರ್ತವೆ. ಗಂಡುಮಲಿಗೆ ನಾವು ಚಿಕಿತ್ಸೆ ಮಾಡ್ತೀವಿ. ಸರ್, ಇನ್ನು ಗಂಡುಮಲೆ ಅಂತ ಏನು ಹೇಳಿದ್ರಿ, ಟಾನ್ಸಿಲ್ಸ್ ಅಷ್ಟೇ ಅಲ್ಲ, ಥೈರಾಯ್ಡ್ ಗಂಟು ಕೂಡ ಬರುತ್ತಲ್ಲ, ಅದಕ್ಕೂ ಗಂಡುಮಲೆ ಅಂತಾರೆ? ಈ ಟಾನ್ಸಿಲ್ಸು ಅಥವಾ ಗಳಗಂಡ ಅಂತ ಹೇಳಿದೆ ಮೇಡಮ್, ಅದೇ ಬೇರೆ. ಅದು ಥೈರಾಯ್ಡ್ ಗಂಟುಗೇ ಬೇರೆ. ಥೈರಾಯ್ಡ್ ಗಂಟು ಸ್ವಲ್ಪ ಕೆಳಗಡೆ ಬರುತ್ತೆ, ಇಲ್ಲಿ ದಪ್ಪನಾಗಿ ಬಾಗ್ಕೊಂಡು, ಅದು ಗಂಡುಮಲೆ ಆಗೋದಿಲ್ಲ. ಭಾಳಷ್ಟು ಜನ ಅದನ್ನು ಗಂಡುಮಲೆ ಅಂತ ಇತ್ತೀಚೆಗೆ ಅನ್ಕೋತಾರೆ. ಗಂಡುಮಲಿನೇ ಬೇರೆ, ಥೈರಾಯ್ಡ್ ಗಂಟೆ ಬೇರೆ. ಥೈರಾಯ್ಡು ಈ ಗಂಡುಮಲಿಗೆ ಬಳಸೋ ಔಷಧಿನ ಥೈರಾಯ್ಡ್ಗೆ ಬಳಸ್ಬೋದು. ಕಾಂಚನ ಆರೋಗ್ಯಗಳು, ಕಂಪನಿ ಔಷಧಿಗಳು ಬರ್ತವೆ, ಕಾಂಚನ ಆರೋಗ್ಯಗಳು, ವಾರಣಾದಿ ಕಷಾಯ ಅಂತೇಳಿ ಆ ಥರದ್ದನ್ನು ಬಳಸ್ಬೋದು. ಹೊರತಾಗಿ ಥೈರಾಯ್ಡ್ ಗಂಡುಮಲೆ ಆಗುತ್ತೆ. ಮತ್ತು ಕ್ಯಾನ್ಸರ್ ಗಂಟುಗಳೆಲ್ಲ ಇಲ್ಲಿ ಬರ್ತವೆ. ಸುಮಾರು ಜನ ನಮ್ಮ ಹತ್ರ ಒಂದು 40% ತನಕ ಜನರು
ಗಂಡು ಮಲಿ ಆಗೈತೆ ಅನ್ಕಂದೇ ಬರ್ತಾರೆ. ಅದು ಕ್ಯಾನ್ಸರ್ ಗಂಟು ಆಗಿರುತ್ತೆ. ಅದನ್ನು ನೋಡಿದರೆ ಗುರುತಿಸುವಂಥ ಸ್ವಲ್ಪ ಜ್ಞಾನ ಇದೆ. ಸರ್, ಇನ್ನು ಗಂಡು ಮಲೆ ರೋಗ ಲಕ್ಷಣಗಳ ಬಗ್ಗೆ ಹೇಳಿದ್ರಿ, ಹಾಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರಿ. ಸೊ ಇಷ್ಟೇ ಟೈಪ್ಸ್ ಇರೋದಾ ಗಂಡು ಮಲೆಯಲ್ಲಿ, ಇಲ್ಲ ಅದೇ ಬೇರೆ ಬೇರೆ ರೀತಿಯಾದಂಥದ್ದು ಇದೆಯಾ ಅಂತ? ಇಷ್ಟೇ ಮೇಡಮ್, ನಾನು ಏನು ಹೇಳಿದೆ, ಕುತ್ತಿಗೆ ಭಾಗದಲ್ಲಿ ಬೆಳೆಯೋ ಈ ಗಂಟುಗಳೇನದಿವೆ ಇವು ಮಾತ್ರ ಗಂಡು ಮಲೆ ಆಗ್ತವೆ. ಮತ್ತು ಇನ್ನೊಂದು ಇದರಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಗಂಟುಗಳು ಸುಮಾರು ಒಂದು 8 ರಿಂದ 10 ಗಂಟುಗಳು ಬೆಳಿತವೆ. ಸುಮಾರು ಬಾರಿ ಬೀಜದ ಗಾತ್ರ ತನಕನೂ ಬೆಳಿತವೆ. ಒಂದು 3 ರಿಂದ 6 ತಿಂಗಳ ತನಕನೂ ನೋವೇ ಆಗೋದಿಲ್ಲ. ಆ ನೋವಾಗಲಾರ್ದ ಗಂಟುಗಳನ್ನು ನಾವು ನಮ್ಮ ಭಾಷೆಯಲ್ಲಿ ಸರಗಂಟು ಗಂಡು ಮಲೆ ಅಂತ ಕರಿತೀವಿ. ಇದು ಗಂಡು ಮಲೆಯಲ್ಲಿ ವಿಶೇಷವಾದದ್ದು. 15 ದಿವಸ ತಿಂಗಳೊಳಗಡೆ ಆರಾಮ ಮಾಡಿದ್ನಿ ಅನ್ನೋ ಶಬ್ದ ಇಲ್ಲಿ ಸುಮಾರು ತಿಂಗಳ ಟೈಮ್ ತೊಗೊತೈತೆ. ಡಾಕ್ಟ್ರು ಅದನ್ನು ರಕ್ತ ಪರೀಕ್ಷೆ, PPD, ಮೌಂಟೆಕ್ಸ್ ಟೆಸ್ಟು ಈ ಥರದ್ದೆಲ್ಲ ಮಾಡಿಸಿದಾಗ ಅದು TB ಗಡ್ಡೆಗಳು ಅಂತ ಹೆಸರು ಬರುತ್ತೆ. ಅದನ್ನು ನಮ್ಮ ಪೂರ್ವಿಕರು ಸರಗಂಟು ಗಂಡು ಮಲೆ ಅಂತಲೇ ಹೇಳ್ತಾರೆ. ಆದರೆ ಗಂಡು ಮಲಿಗೂ ಈ ಸರಗಂಟು ಗಂಡು ಮಲೆ TB ಗಡ್ಡೆಗೂ ವ್ಯತ್ಯಾಸ ಇದೆ. ಜೊತೆಯಲ್ಲಿ ಈ ಕಿವಿ ಒಳಗಡೆ ಒಂದು ಥರದ ಕುರುವಾಗಿ ಗೂಬಿ ಹುಣ್ಣು ಅಂತ ಆಗ್ತೈತಿ. ಈ ಗೂಬಿ ಹುಣ್ಣಿಗೂ ಕೂಡ ಗಂಡು ಮಲಿ, ಗೂಬಿ ಗಂಡು ಮಲೆ ಅಂತ ನಮ್ಮ ಹತ್ರ ಜನ ಬರ್ತಾರೆ ಮೊದಲಿಂದ. ಆದರೆ ಗೂಬಿ ಗಂಡು ಮಲೆ ಅನ್ನೋದಕ್ಕಿಂತ ಅದನ್ನು ನಾವು ಗೂಬಿ ಹುಣ್ಣು ಅಂತಲೇ ಹೇಳ್ತೀವಿ ಅವ್ರಿಗೆ ತಿಳಿಸಿ. ಗೂಬಿ ಹುಣ್ಣು, ಅದಕ್ಕೆ ಔಷಧಿ ಕೊಟ್ಟು ಕಿವಿ ಸೋರ್ತಿದ್ರು ವಾಸಿ ಮಾಡಲಿಕ್ಕೆ ಔಷಧಿ ಕೊಡ್ತೀವಿ. ಒಣ ಕಟ್ತಾ ಇರ್ತದೆ, ವಿಪರೀತ ನೋವಾಗೋದು, ಸೌಂಡ್ ಬರೋದು, ಪರಿ ಪೆಟ್ಟಾಗಿರೋ ತನಕ ಪೇಷಂಟ್ಗಳು ಬರ್ತವೆ. ಅದಕ್ಕೆಲ್ಲ ತುಂಬ ಚೆನ್ನಾಗಿ ಔಷಧಿ ಕೊಡ್ತೀವಿ. ಖಂಡಿತ. ಇನ್ನು ನೀವು ಮೂಲವ್ಯಾಧಿಗೂ ಕೂಡ ಔಷಧಿ ಕೊಡ್ತೀರಿ ಅಂತ ಗೊತ್ತಿತ್ತು. ಆ್ಯಕ್ಚುಲಿ ಅಂದರೆ ಮೂಲವ್ಯಾಧಿ ಅಂತ ಬಂದ ತಕ್ಷಣ ಹಾಸ್ಪಿಟಲ್ಗೆ, ಅಂದರೆ ನಮ್ಮ ಸಿಟಿಗಳ ಕಡೆ ಹಾಸ್ಪಿಟಲ್ಗೆ ಹೋದರೆ ಆಪ್ರೇಷನ್ ಇಸ್ ಮಸ್ಟ್ ಆ ಥರ ಹೇಳ್ತಾರೆ. ಸೊ ಇಲ್ಲಿ ನಾಟಿ ವೈದ್ಯ ಪದ್ಧತಿಯಲ್ಲಿ ಯಾವುದೇ ಕುಯ್ಯೋದಾಗಲಿ ಆ ಥರದ್ದಾಗಲಿ ಏನೂ ಇಲ್ಲ. ಸೊ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಅಂತ? ಖಂಡಿತ ಮೇಡಮ್, ಮೂಲವ್ಯಾಧಿಗೆ ಮುಖ್ಯ ಕಾರಣ ಮಲಬದ್ಧತೆ ಮೇಡಮ್. ಸೊ ಜರ್ನಿಯಲ್ಲಿರುವಾಗ ಸರಿಯಾಗಿ ಏನೂ ತಿನ್ನಲಿಲ್ಲ, ಯಾವುದೋ ಉಪವಾಸ ಮಾಡಿದೆ, ಏನೋ ವ್ರತ ಮಾಡಿದೆ, ಕೆಲಸ ಭಾಳ ಇತ್ತು, ಏನೂ ತಿನ್ನಲಿಲ್ಲ ಸಾಯಂಕಾಲ ತನಕ, ಸಾಯಂಕಾಲ ಬೇಕು ಬೇಡ ತಿಂದೆ, ನೀರು ಕಡಿಮೆ ಕುಡಿದೆ ಅಂದರೆ ನಾಳೆ ಬೆಳಗ್ಗೆ ಏನು ಮೋಷನ್ ಕ್ಲಿಯರ್ ಆಗೋಲ್ಲ. ಯಾವಾಗ ಮೋಷನ್ ಕ್ಲಿಯರ್ ಆಗೋದಿಲ್ವೋ ಆ ಭಾಗದಾಗೆ ನೋವಾಗುತ್ತೆ, ಅಲ್ಲಿರೋ ಜಾಗ ಕಟ್ಟಾಗಿಬಿಡುತ್ತೆ. ಒಂದು ಸ್ವಲ್ಪ ಮಲಬದ್ಧತೆ ಉಂಟಾಗಿರೋದ್ರಿಂದ ಅಲ್ಲಿ ಒಂಚೂರು ಗಾಯ ಆಗುತ್ತೆ. ಅದ್ರ ಮಾರನೇ ದಿವಸನೂ ಸರಿಯಾಗಿ ಅವ್ರು ಏನೂ ತಿನ್ನಲಿಲ್ಲ, ಮೋಷನ್ ಕ್ಲಿಯರ್ ಬರಲಿಕ್ಕೆ ಏನಾದರೂ ಔಷಧಿಯನ್ನು ತಗೊಳ್ಳಿಲ್ಲ ಅಂದಾಗ ಮಾರನೇ ದಿವಸನೂ ಮತ್ತೆ ಸರಿಯಾಗಿ ಸಾಫ್ ಆಗಲಿಲ್ಲ ಅಂತ ಇಟ್ಕರಿ ಲೇಟ್ರಿನ್ನು. ಆವಾಗ ಆ ಜಾಗ ಅಗಲ ಹಾಕ್ಕಂತ ಹೋಗುತ್ತೆ, ಕಟ್ಟಾಗಿರೋ ಜಾಗ. ಅದೇ ಮೊಳಕೆಯಾಗಿ ಪರಿವರ್ತನೆಗೊಂಡು ಮೂಲವ್ಯಾಧಿ ಮೊಳಕೆ ಆಗಿಬಿಡುತ್ತೆ. ಅದರ ಮೂಲವ್ಯಾಧಿ ಮುಖ್ಯ ಕಾರಣ ಮಲಬದ್ಧತೆ. ಮಲಬದ್ಧತೆಯನ್ನು ಹೋಗಲಾಡಿಸ್ಕೊಳ್ಳೋದ್ರ ಅರ್ಥನೇ ಒಂದು 8ನೇ ಭಾಗ ಮೂಲವ್ಯಾಧಿನ ನಿವಾರಣೆ ಮಾಡ್ಕೊಳ್ಬೋದು. ಸರ್, ಇನ್ನು ಚರ್ಮ ವ್ಯಾಧಿಗೂ ಕೂಡ ಚಿಕಿತ್ಸೆಗಳನ್ನು ಕೊಡ್ತೀರಿ. ಯಾವ ರೀತಿಯಾದ ಚರ್ಮ ವ್ಯಾಧಿಗಳು ಕಾಣಿಸ್ಕೊಳ್ಳುತ್ತೆ ಅಂತ? ಚರ್ಮ ವ್ಯಾಧಿಗಳು ಸಹಜವಾಗಿ ಇಸುಬು, ಕಜ್ಜಿ, ತುರ್ಕೆ ಎಲ್ಲನೂ ಬರ್ತವೆ. ಅದರಲ್ಲೂ ಚರ್ಮ ವ್ಯಾಧಿ ಬಂದು ಮೈ ತುಂಬ ತುರ್ಕೆ ಬರುತ್ತೆ, ಈ ಸೋರಿಯಾಸಿಸ್ ಅಂತ ಹೇಳ್ತಾರೆ. ಆ ಥರದ ಕಾಯಿಲೆ ತನಕನೂ ನಾವು ಔಷಧಿ ನೀಡಿ ಗುಣಪಡಿಸಿರೋದು ಇದೆ. ಇನ್ನು ಈ ರೀತಿಯಾದಂತಹ ಕಾಯಿಲೆಗಳಿಗೆ ನೀವು ಪಥ್ಯ ವಹಿಸಬೇಕು ಅಂತಂದರೆ ಯಾವ ರೀತಿ ಪಥ್ಯ ವಹಿಸಬೇಕು ಅಂತ ಹೇಳ್ತೀರಾ? ಪಥ್ಯ ಮೇಡಮ್, ವಿಶೇಷವಾಗಿ ಏನು ಬೇಕಾದ್ರೂ ಊಟ ಮಾಡ್ತಿರಲಿ, ಕೆಲವು ಪದಾರ್ಥಗಳನ್ನ ಯಥೇಚ್ಛವಾಗಿ ತಿನ್ನಬಾರ್ದು. ಸಂದರ್ಭ ತಕ್ಕಂಗೆ ಸ್ವಲ್ಪ ಸ್ವಲ್ಪ ಮಾತ್ರ ತಿನ್ನಲಿ, ಪರವಾಗಿಲ್ಲ. ಆದರೆ ಈ ಥರದ ಕಾಯಿಲೆ ಬಂದವರು, ಗಂಡು ಮಲೆ ಅಥವಾ ಈ ಥರದ್ದೆಲ್ಲ ಕಾಯಿಲೆ ಬಂದವರು, ಚರ್ಮವ್ಯಾಧಿಗಳು, ಮೂಲವ್ಯಾಧಿಗೆ ಸಂಬಂಧ ನೋಡಿ. ಮೂಲವ್ಯಾಧಿಯಲ್ಲಿ ನಾನು ಪಥ್ಯ ಕೇಳಿದ್ರೆ ಏನು ಹೇಳ್ತೀನಿ ಅಂದರೆ, ಚಪಾತಿ, ಪೂರಿ, ಬ್ರೆಡ್, ಬಿಸ್ಕೆಟು ಇವನ್ನ ಜಾಸ್ತಿ ತಿನ್ನಬಾರ್ರಿ ಅಂತ ಹೇಳ್ತೀನಿ. ಇವು ಪಥ್ಯ ಅಂತ ಹೇಳಲ್ಲ, ಮಲಬದ್ಧತೆ ಉಂಟು ಮಾಡುವ ಪದಾರ್ಥಗಳು. ಮೋಷನ್ ಕ್ಲಿಯರ್ ಆಗೋದಿಲ್ಲ, ಜಿಗುಟಾಗ್ತದೆ, ಜಲ್ದಿ ಜೀರ್ಣ ಆಗೋದಿಲ್ಲ. ಬೇಕರಿ ಫುಡ್ ಎಲ್ಲ ಜಾಸ್ತಿ ತಿಂತಾರೆ, ಪಿಜ್ಜಾ, ಬರ್ಗರು ಇವೆಲ್ಲ ಪೂರಾ ಜೀರ್ಣ ಆಗದಿರೋ ಪದಾರ್ಥ. ಇವನ್ನ ತಿಂದರೆ ಅದು ಎಷ್ಟು ಸಮಯ ತೊಗೊತತಿ ಹೊರಗೆ ಬರ್ಲಿಕ್ಕೆ ಅಂತ ಹೇಳೋಕ್ಕಾಗಂಗಿಲ್ಲ. ಹಿಂಗಾಗಿ ಅದು ಮಲಬದ್ಧತೆ ಉಂಟಾಗುತ್ತೆ. ಅಲ್ಲಿ ಈ ಥರದ್ದು ಮೂಲವ್ಯಾಧಿ ಅಂತ ಅಷ್ಟೇ ಅಲ್ಲದೆ ಜೀರ್ಣ ಆಗದೇ ಇರೋ ಜಾಸ್ತಿ ಪದಾರ್ಥ ತಿನ್ನೋದ್ರಿಂದ ದೇಹದ ಎಲ್ಲ ಭಾಗಗಳಿಗೂ ತೊಂದರೆನೇ, ಅದು ಒಪ್ಕೊಳ್ಳೋ ಮಾತು. ಹಂಗಾಗಿ ಅವನ್ನ ಜಲ್ದಿ ಜೀರ್ಣ ಆಗುವಂಥ ಪದಾರ್ಥಗಳನ್ನ ಯಥೇಚ್ಛವಾಗಿ ತಿನ್ನಬೇಕು. ಮತ್ತು ಚರ್ಮವ್ಯಾಧಿ ಮತ್ತು ಗಂಡು ಮಲಿ, ಗಂಟುಗಳು ಈ ಥರದ ಇದ್ದವರು ಬದನೆಕಾಯಿ, ಕುಂಬಳಕಾಯಿ, ಗಿಣ್ಣು, ಗೆಣಸು, ಬಾಳೆಹಣ್ಣು, ಬಾಳೆಹಣ್ಣು ಬಿಟ್ಟು ನಾನ್ ವೆಜ್ ತಿನ್ನೋರಿಗೆ ಮೀನು, ಆಮಲ ಇವೆರಡನ್ನು ತಿನ್ನಬಾಡ್ರಿ ಅಂತ ಹೇಳ್ತೀವಿ. ಗಿಣ್ಣಿನಲ್ಲಿ ಒಂದು ಥರದ ಅಂಶ ಇದೆ. ಯಾವ ಕಾಯಿಲೆ ಮೈಯಲ್ಲಿ ಉದುಕ್ಕೊಂಡು ಕುಂತಿದ್ರು, ವಾಸಿಯಾಗಿ ಕುಂತಿದ್ರು ಆ ಗಿಣ್ಣು ತಿಂದ ತಕ್ಷಣ ಹೊರಗೆ ಬಿದ್ದುಬಿಡುತ್ತೆ. ಅದರಲ್ಲಿ ಒಳ್ಳೆಯದು ಇದೆ, ಕಾಯಿಲೆ ಬಂದು ವಾಸಿಯಾಗಿರೋರಿಗೆ ಹೊರಗಾಕೋ ಥರದ್ದು ಇದೂ ಇದೆ, ತೊಂದರೆ. ನಂಜು ಪದಾರ್ಥಗಳು ಅಂತ ಹೇಳ್ತೀವಿ ನಾವು. ಗಿಣ್ಣಿನ ಅಂಶ ಇರೋ ಹಾಲನ್ನು ನಾವು ಟೀ ಕಾಫಿಗೆ ಸೇವನೆ ಮಾಡೋದ್ರಿಂದನೂ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ವಾಪಸ್ ಬಂದ್ಬಿಡ್ತಾವೆ. ಗಿಣ್ಣು ಹೀಟ್ ಅನ್ನಕ್ಕನ್ನಂಗಿಲ್ಲ, ನಾವು ಉಷ್ಣ ಅನ್ನಂಗಿಲ್ಲ, ಆದರೆ ಅದು ಒಂಥರದ ನಂಜು ಪದಾರ್ಥ.
ಹಂಗಾಗಿ ಅದನ್ನು ತಿನ್ನೋದ್ರಿಂದ ಈ ಚರ್ಮಕ್ಕೆ ಸಂಬಂಧಪಟ್ಟ ವ್ಯಾಧಿಗಳು ಮತ್ತು ಈ ಗಂಟು ಗಡ್ಡೆಗಸರುಗಳು ರಕ್ತದಲ್ಲಿ ಅದನ್ನು ಸ್ವಲ್ಪ ಬದಲಾವಣೆ ಮಾಡ್ಬಿಡ್ತದೆ. ಒಳಗಡೆ ಇರೋದನ್ನೆಲ್ಲ ಹೊರಗೆ ಹಾಕೋಂಥ ಕೆಲಸ ಮಾಡ್ಬೋದು. ಖಂಡಿತ. ಸೊ ಇಷ್ಟೆಲ್ಲ ತಿಳ್ಕೊಂಡ್ವಿ ನಿಮ್ಮ ಬಗ್ಗೆ. ಸೊ ಇಲ್ಲಿರುವಂಥ ಗಿಡಮೂಲಿಕೆಗಳ ಪರಿಚಯವನ್ನು ಮಾಡಿಕೊಡ್ತೀರಾ ನಮಗೂ ಅಂತ? ಖಂಡಿತ. ಓಕೆ ವೀಕ್ಷಕರೇ, ಈಗ ಇಲ್ಲಿರುವಂತಹ ಗಿಡಮೂಲಿಕೆಗಳ ಪರಿಚಯವನ್ನು ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ದೇಸಿ ಮೆಡಿಸಿನ್ ವೀಕ್ಷಕರೇ. ಈಗ ಕುಮಾರಸ್ವಾಮಿ ಅವರು ಇಲ್ಲಿರುವಂತಹ ಗಿಡಮೂಲಿಕೆಗಳ ರಹಸ್ಯಗಳನ್ನ ತಿಳಿಸ್ತಾರೆ. ಸೊ ಬನ್ನಿ ಹೋಗೋಣ. ಮೇಡಮ್, ಇಲ್ಲೊಂದು ಗಿಡಮೂಲಿಕೆ ಇದೆ, ಅದನ್ನು ತೋರಿಸಿ. ಮೇಡಮ್, ಇದು ರಂಜ್ಕನ್ ತಪ್ಲ ಅಂತ ನಮ್ಮ ಕಡೆಯಿಂದ ಕರಿತೀವಿ. ರಂಜ್ಕ ಅಂತ ಕರಿತಾರೆ. ರಂಜ್ಕನ್ ಸೊಪ್ಪು, ರಂಜ್ಕನ್ ತಪ್ಲ ಅಂತ ಹೇಳ್ತೀವಿ. ಇದು ದೇಹದ ರಕ್ತ ಶುದ್ಧಿ ಮಾಡಲಿಕ್ಕೆ, ರಕ್ತದೊಳಗಡೆ ಸೇರ್ಕೊಂಡಿರೋ ಉಷ್ಣನ ಶಮನ ಮಾಡ್ಲಿಕ್ಕೂ ಬರುತ್ತೆ. ದೇಹದೊಳಗಡೆ ಯಾವುದೇ ಥರದ ಗಂಟುಗಳಾಗಲಿ ಕರಗಿಸ್ಲಿಕ್ಕೆ ಮತ್ತು ಚರ್ಮ ರೋಗಗಳನ್ನ ಗುಣಪಡಿಸ್ಲಿಕ್ಕೆ ಇದು ಉಪಯೋಗ, ಆಂಟಿಬಯೋಟಿಕ್ ಥರ ಕೆಲಸ ಮಾಡ್ತದೆ. ಅಂದ್ರೆ ಇದನ್ನ ಹೇಗೆ ಉಪಯೋಗಿಸ್ತೀರಾ? ಒಣಗಿಸ್ಬೇಕು ಮೇಡಮ್. ಕೆಲವೊಬ್ರು ಹಸಿ ರಸನೇ ಕುಡಿತಾರೆ, ಅರದು ಬಟ್ಟೆಯಲ್ಲಿ ಹಿಂಡಿ ಸೋಸಿ ಕುಡಿತಾರೆ. ಕೆಲವೊಬ್ರು ಒಣಗಿಸಿ, ಜಾಸ್ತಿ ಜನ ಒಣಗಿಸಿ ಪೌಡ್ರ್ ಮಾಡಿ ಇದಕ್ಕೊಂಚೂರು ಕೆಂಪು ಸಕ್ಕರೆ ಸೇರಿಸಿ ತಿನ್ನೋರ ಜಾಸ್ತಿ. ದೇಹದ ಉಷ್ಣ ಎಲ್ಲ ಕಡಿಮೆ ಆಗುತ್ತೆ, ಉಷ್ಣಾಂಶ ಕಮ್ಮಿ. ಖಂಡಿತ. ಬಿಳಿ ಮುಟ್ಟಿನ ತೊಂದರೆ ಹೋಗ್ತದೆ. ಆಲ್ಮೋಸ್ಟ್ ಆಲ್ ಉಷ್ಣ ಪ್ರದೇಶದಲ್ಲಿ ಉಷ್ಣ ಕಮ್ಮಿ ಮಾಡುವಂತ ಗಿಡಮೂಲಿಕೆಗಳು ಬೆಳೆದಿದೆ ಅಂದ್ರೆ ಆಶ್ಚರ್ಯ. ಅದನ್ನ ಆಯಾ ಪ್ರಕೃತಿಯಲ್ಲಿ ಆ ಮನುಷ್ಯನಿಗೆ ಏನ್ ರೋಗಗಳು ಬರ್ತವೆ, ಅದೇ ಪ್ರಕೃತಿಯಲ್ಲಿ ಬೇಕಾಗಿರುವಂತ ಕಾಯಿಲೆಗೆ ಚಿಕಿತ್ಸೆ ಕೂಡ ಭಗವಂತ ಸೃಷ್ಟಿ ಅಂತ. ಖಂಡಿತ. ನೆಕ್ಸ್ಟ್ ಯಾವ್ದು ತೋರಿಸ್ತೇನೆ. ಇದನ್ನ ಕಲ್ಸಕ್ರಲ್ಲಿ ಅಂದ್ರೆ ಕಲ್ಸಕ್ರಲ್ಲಿ ತಗೊಳ್ಳೋದು ಏನಕ್ಕೆ ಅಂತ? ಜೊತೆಗೆ ಇದು ಮೂಲಿಕೆ ತುಂಬಾ ಕಹಿಯಾಗಿರುತ್ತೆ ಮೇಡಮ್. ನಮ್ಮ ಪ್ರದೇಶದಲ್ಲಿ ಇನ್ನೊಂದು ಮೂಲಿಕೆಗಳಿರುತ್ತೆ, ಕಟ್ಟೆ ಕಿರುಬ ಅಂತೇಳಿ. ಅದಕ್ಕೆ ಆಯುರ್ವೇದದಲ್ಲಿ ಕಟಕರೋಹಿಣಿ ಅಂತ ಕರೀತಾರೆ. ಅದು ಮತ್ತು ಇದು ಎರಡು ವಿಪರೀತ ಕಹಿಯಾಗಿರೋಂಥ ಔಷಧಿಗಳು. ಕಹಿ ಅಂದ್ರೆ ಇವೇನು ಅನ್ಬೇಕು ಅಂತ ಕಹಿಯಾಗಿರೋಂಥದ್ದು. ಕಲ್ಸಕ್ರೆ ಸ್ವಲ್ಪ ದೇಹಕ್ಕೆ ತಂಪು ಕೊಡುತ್ತೆ, ಅದ್ರ ಜೊತೆಗೆ ಇದ್ರ ಕಹಿಯನ್ನ ಕಡಿಮೆ ಮಾಡುತ್ತೆ ಅನ್ನೋದ ಕಾರಣಕ್ಕೆ ಕಲ್ಸಕ್ರೆ ಜೊತೆಗೆ ಇದನ್ನ ತಗೊಂಡ್ರೆ ಸರಿ ಹೋಗ್ತದೆ. ಮೇಡಮ್, ಇಲ್ಲೊಂದು ಮೂಲಿಕೆ ಇದೆ, ತೋರಿಸ್ತೀನಿ. ಇದು ನೆಗ್ಲು ಅಂತೇಳಿ, ನೆಗ್ಲು ಮುಳ್ಳು, ನೆಗ್ಲು ಅಂತ ಕರಿತೀವಿ. ಇದರಲ್ಲಿ ಆನೆ ನೆಗ್ಲು ಅಂತ ಒಂದು ಬರುತ್ತೆ. ಸೊ ಎಲೆ ದೊಡ್ಡದಾಗಿರುತ್ತೆ, ಮುಳ್ಳುಗಳು ಬಹಳ ದೊಡ್ಡದಾಗಿರುತ್ತೆ, ಅದಕ್ಕೆ ಆನೆ ನೆಗ್ಲು. ಇದು ನಾಟಿ ನೆಗ್ಲು ಅಂತ ಕರಿತಾರೆ, ನಾವು ಜವಾರಿ ನೆಗ್ಲು ಅಂತ ಕರಿತೀವಿ. ಇದು ಏನಕ್ಕೆ ಉಪಯೋಗಿಸ್ತೀವಿ? ಇದನ್ನ ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವಲ್ಲ, ಮೂತ್ರಾಶ್ಮರಿ, ಅದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಪಾಷಾಣ ಬೇದಿ ಕೂಡ ಇದಕ್ಕೆ ನೋಡ್ರಿ ಕಾಂಬಿನೇಷನ್ ಮಾಡ್ಕೋಬಹುದು. ಪಾಷಾಣ ಬೇದಿ, ಆನೆ ನೆಗ್ಲು ಮತ್ತಿದು ನಾಟಿ ನೆಗ್ಲು, ಈ ತರದನ್ನೆಲ್ಲ ಅವ್ರವ್ರಿಗೆ ಅದಕ್ಕೆ ಮೂತ್ರ ಸಂಬಂಧ ಕಾಯಿಲೆ ಮತ್ತು ಮೂತ್ರ ಹರಳುಗಳನ್ನ ಕರಗಿಸ್ಲಿಕ್ಕೆ ಇದನ್ನೆಲ್ಲ ಸೇರಿಸ್ಕೊಂಡು ಪೌಡರ್ ಮಾಡ್ಕೊಂಡು ಎಳ್ನೀರಿನಲ್ಲಿ ಮತ್ತೆ ಮಜ್ಜಿಗೆಯಲ್ಲಿ ಪ್ರತಿದಿನ ಬೆಳಗ್ಗೆ ತಗೊಳೋದ್ರಿಂದ, ಜಾಸ್ತಿ ಪ್ರಮಾಣ ನೀರು ಕೊಡೋದ್ರಿಂದ ಕಿಡ್ನಿಯಲ್ಲಿರೋ ಹರಳುಗಳೆಲ್ಲ ಕರಗಿ ನುಚ್ಚಾಗಿ ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಇದು ಜಾಸ್ತಿ ಕೆಲಸ ಮಾಡುತ್ತೆ ಮೇಡಮ್ ನಮ್ಮ ಏರಿಯಾದಲ್ಲಿ ಬರೋ ಜವಾರಿ ನಾಟಿ ನೆಗ್ಲು.
ಇದಕ್ಕೆ ಅಣ್ಣೆ ಸೊಪ್ಪು, ಅಣ್ಣೆ ಬಡ್ಡಿ ಅಂತ ಕರೀತಾರೆ. ಈ ಕಾಲದಲ್ಲಿ ಮಾತ್ರ ಯಥೇಚ್ಛವಾಗಿ ಬೆಳೆಯುತ್ತಿದೆ. ಸೊಪ್ಪು ಬಿಟ್ಟಿರುತ್ತೆ ಮತ್ತು ಈ ಹೂಗಳು ಬಿಡುತ್ತೆ. ಈ ಗೌರಿ ಹುಣ್ಣಿಮೆ ಕಾಲದಲ್ಲಿ ನಮ್ಮ ಕಡೆ ಈ ಗೌರಮ್ಮನಿಗೆ ಪೂಜಿಸ್ಲಿಕ್ಕೆ ಮಾತ್ರ ಈ ಹೂವು ಉಪಯೋಗಿಸ್ತಾರೆ. ಬೇರೆ ಯಾವ ದೇವರಿಗೂ ಈ ಹೂವನ್ನು ಬಳಸಂಗಿಲ್ಲ ನಮ್ಮ ಪ್ರದೇಶಗಳಲ್ಲಿ. ಗೌರಮ್ಮನ ಬೆಳಗಕ್ಕೆ ಮಾತ್ರ ಈ ಹೂವನ್ನು ಉಪಯೋಗಿಸ್ತಾರೆ. ಇದು ಯಥೇಚ್ಛವಾಗಿ ಮೊದಲೆಲ್ಲ ಪಲ್ಯ ಮಾಡ್ಕೊಂಡು ತಿಂತಿದ್ರು ನಮ್ಮ ಹಿರಿಯರು. ಅಡಿಗೆ ಎಲ್ಲ ಬಳಸ್ತಿದ್ರು, ಪಲ್ಯ ಮಾಡ್ಕೊಂಡು ತಿಂತಿದ್ರು. ಭಾಳ ಆರೋಗ್ಯಕ್ಕೆ ಚೆನ್ನಾಗಿ ಒಳ್ಳೆಯದು ತಪ್ಪಲನ್ನು. ಮತ್ತು ಇದನ್ನ ಹೊಟ್ಟೆಗೆ ತೊಗೊಳೋದ್ರಿಂದ ಲಿವರ್ ಡ್ಯಾಮೇಜ್ ಆಗಿದ್ರೆ, ಲಿವರ್ ಇನ್ಫೆಕ್ಷನ್, ಲಿವರ್ ಪಾಯಿಂಟ್ಸ್ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ನೋಡ್ರಿ, ಅದೆಲ್ಲ ರಿಕವರಿ ಆಗ್ತೈತೆ. ತುಂಬ ಲಿವರ್ಗೆ ಚೆನ್ನಾಗಿ ಬಲಗೊಳಿಸುತ್ತೆ. ಇದ್ರ ರಸನ ಬೆಳಗ್ಗೆ ಒಂದು ಅರ್ಧ ಕಪ್ನಷ್ಟು ಪ್ರತಿದಿನನೂ ತಗೊಳ್ಬೇಕು. ತಗೊಂಡು ಆಮೇಲೆ ಟೆಸ್ಟ್ ಕೂಡ ಮಾಡಿಸ್ಬೋದು. ಅಷ್ಟು ತುಂಬ ಚೆನ್ನಾಗಿ ಕೆಲಸ ಮಾಡುವಂಥ ಮೂಲಿಕೆ ಮಾಡಬೇಕು. ಬನ್ನಿ ಮೇಡಮ್, ಅಲ್ಲೊಂದು ಮೂಲಿಕೆ ಇದೆ, ಪರಿಚಯ ಮಾಡಿಸ್ತೀನಿ, ತೋರಿಸ್ತೀನಿ. ತುರ್ಬೆ ಗಿಡ ಅಂತ ಕರೀತಾರೆ, ವಿಭೂತಿ ಗಿಡ ಅಂತಲೂ ಕರೀತಾರೆ, ಮತ್ತು ಮುದ್ರೆ ಗಿಡ ಅಂತಲೂ ಕರೀತಾರೆ. ಮುದ್ರೆ ಅಂತ ಯಾಕಂತಾರೆ ಅಂದರೆ ಇದರಲ್ಲಿ ಒಂದು ಕಾಯಿ ಬರುತ್ತೆ, ಒಂದು ಇಷ್ಟಾಗಲ ತನಕ ಕಾಯಿ ಬರುತ್ತೆ. ಅದರಲ್ಲಿ ಈ ಸೀಲ್ ಹಾಕಿದ್ರೆ ಹೆಂಗಿರುತ್ತೆ ಆ ಥರದ್ದು ಒಂದು ಚಿತ್ರ ಬರುತ್ತೆ, ಚಿತ್ರಾಕಾರ ಪೂರ್ಣ. ಒಂದು ನಾವು ಚಿಕ್ಕವರಿದ್ದಾಗೆಲ್ಲ ಮಸಿ ಹಿಂಗೆ ಅಂಟಿಸಿ ಬಟ್ಟೆಗೆಲ್ಲ ಹಿಂಗೆ ಹಾಕ್ತಿದ್ರು. ಅದಕ್ಕೆ ಆ ಮುದ್ರೆ ಬೀಳೋದ್ರಿಂದನೇ ಇದಕ್ಕೆ ಮುದ್ರೆ ಗಿಡ ಅಂತಲೂ ಕರೀತಾರೆ. ತಮಿಳು ಭಾಷೆಯಲ್ಲಿ ಇದನ್ನ ತುತ್ತಿ ಅಂತಾನೆ ಕರೀತಾರೆ. ಈ ಥರದ್ದು ಚರ್ಮ ರೋಗಗಳಲ್ಲೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಖಂಡಿತ ರಕ್ತ ಶುದ್ಧಿ ಮಾಡುತ್ತೆ, ದೇಹದ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಇದರ ಬೇರನ್ನ ಕುದಿಸಿ ಕಷಾಯ ಮಾಡಿ ಕುಡಿಯೋದ್ರಿಂದ ಕೆಮ್ಮು ಸಂಪೂರ್ಣ ವಾಸಿ ಆಗುತ್ತೆ. ಖಂಡಿತ ತುರಬೆ ಗಿಡದ್ದು. ಆಮೇಲೆ ಇದರಲ್ಲಿ 2 ಭೇದ ಇದೆ. ಇದು ಸ್ವಲ್ಪ ನಾಟಿ ನಮ್ಮ ಕಡೆ ಬೆಳೆಯೋದು, ಜವಾರಿ ತರದ್ದು. ಇನ್ನೊಂದು ದೊಡ್ಡ ಇಷ್ಟಾಗ್ಲ ಎಲೆ ಬೆಳ್ಳಗಿರೋದು, ಇದು ಸ್ವಲ್ಪ ಹಸಿರು ಕಲರ್ ಇದೆ, ಅದು ಬಿಳಿ ಕಲರ್, ದೊಡ್ಡದಾಗಿ ಬೆಳೆಯುತ್ತೆ. ಹೆಣ್ಣು ಗಂಡು ಅಂತ ಕರೀತಾರೆ. ಅದು ದೊಡ್ಡದಾಗಿ ಬೆಳ್ಳಗಿರುತ್ತಲ್ಲ, ಅದು ಹೆಣ್ಣು, ಇದು ಗಂಡು ಅಂತ ನಮ್ಮ ಆಡುಭಾಷೆದಾಗ ಕರೀತಾರೆ. ಓಕೆ, ಓಕೆ ಸರ್, ಇಷ್ಟೆಲ್ಲ ಗಿಡಮೂಲಿಕೆಗಳ ಪರಿಚಯ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈಗ ಒಂದು ಮದ್ದನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀರಾ? ಖಂಡಿತ ತೋರಿಸ್ತೀನಿ. ಓಕೆ ವೀಕ್ಷಕರೇ, ಈಗ ಒಂದು ಮದ್ದನ್ನ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್ ಟು ದೇಸಿ ಮೆಡಿಸಿನ್ ವೀಕ್ಷಕರೇ. ಈಗ ಕುಮಾರಸ್ವಾಮಿ ಅವರು ಗಿಡಗಳನ್ನ ತೋರಿಸಿದ್ರು. ಈಗ ಒಂದು ಮದ್ದನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾರೆ, ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ನಾನು ಆಗಲೇ ಹೇಳಿದೆ ಗಂಡು ಮಲಿ ಗಂಟುಗಳಂದ್ರೆ ಏನು, ಯಾವ ಭಾಗದಲ್ಲಿ ಆಗುತ್ತೆ, ಅದಕ್ಕೆ ಯಾವ ರೀತಿ ಗುರುತಿಸ್ತೀವಿ ಅಂತೇಳಿ. ಆ ಗಂಟುಗಳನ್ನ ಕರಗಿಸ್ಲಿಕ್ಕೆ ಯಾವ ಥರದ ಔಷಧಿ ತಯಾರು ಮಾಡಬೇಕು, ಅದಕ್ಕೆ ಏನೇನು ಬಳಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ. ಸುಮಾರು ಒಂದು 4 ಮೂಲಿಕೆಗಳನ್ನ ಬಳಸ್ತೀವಿ ನಾವು ಗಂಡು ಮಲಿ ಗಂಟುಗಳನ್ನೆಲ್ಲ ಕರಗಿಸ್ಲಿಕ್ಕೆ. ಇದು ಹೊಂಗೆ ಮರಚಕ್ಕೆ, ನಮ್ಮ ಕಡೆ ಆಂಧ್ರ ತಪ್ಪಲ, ಕಾನ್ಗೆನ್ ತಪ್ಪಲ ಅಂತ ಕರೀತಾರೆ, ಮತ್ತು ಇಂಗಳಾರ್ದ ಗಿಡ ಅಂತ ಬರುತ್ತೆ. ಒಂದು ಇಂಗಳಾರ್ದ ಗಿಡದ ಬೇರಿನ ಸಿಪ್ಪೆಯನ್ನು ಬಳಸ್ತೀವಿ ನಾವು. ಅದರ ಜೊತೆಗೆ ನಿಮ್ಗಾಗಲೇ ರಂಜಕನ್ ತಪ್ಪಲ ಅಂತ ತೋರಿಸ್ತೆ, ಅದು ಒಣಗಿರೋ ತಪ್ಪಲನ್ನು ಪೌಡ್ರ್ ಮಾಡ್ಕೊಳ್ತೀವಿ. ಒಳ್ಳೆ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ. ಜೊತೆಗೆ ಹೊಮ್ಮುಗಳು ಅಂತ ವಿಶೇಷವಾಗಿ ಬರುತ್ತೆ, ಮತ್ತು ಅದರ ಜೊತೆಯಲ್ಲಿ ಸ್ವಲ್ಪ ಮೆಣಸು ಕಾಳನ್ನು ಸೇರಿಸ್ಕೊಳ್ತೀವಿ. ಇಷ್ಟನ್ನು ಸೇರಿಸಿ ಚೂರ್ಣ ಮಾಡಿಟ್ಕೊಂಡು ನಾವು ಇದನ್ನು ಎಲ್ಲನೂ ಸೇರಿಸಿ ಜಾಸ್ತಿ ಪ್ರಮಾಣದ ಕುಟ್ಟಿ ಒಂದೊಂದು ಸಾರಿ ಮಿಷಿನ್ಗೆ ಹಾಕ್ತೀವಿ. ಈಗ ನಾವು ಅರಿತಾ ಇರೋದು ರಂಜಕನ್ ಸೊಪ್ಪು. ನಾನು ಆಗಲೇ ಹೇಳಿದೆ, ಎಲ್ಲ ಮೂಲಿಕೆಗಳನ್ನು ಹರಿದು ಕುಟ್ಟಿ ಚೆನ್ನಾಗಿ ಸೋಸ್ಕೊಂಡು ಔಷಧಿ ತಯಾರು ಮಾಡ್ಕೊಳ್ಬೇಕು.
ನಾನೀಗ ಎಲ್ಲ ಮೂಲಿಕೆಗಳನ್ನ ಚೂರ್ಣ ಮಾಡಿಟ್ಕೊಂಡಿದ್ದೀನಿ. ಆ ಮೂಲಿಕೆಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮೂಲಿಕೆಗಳನ್ನ ಅರ್ದು ಬೇರೆ ಬೇರೆ ಇಟ್ಕೊಳ್ಳಿ. ಒಂದು ಸಾರಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲನೂ ಒಂದೇ ಸರಿತಿಗೆ ಸೇರಿಸಿ ಹರ್ಕೊಳಕ್ಕೆ ಹೋದರೆ ಒಂದು ಗಟ್ಟಿಯಾಗಿರುತ್ತೆ, ಇನ್ನೊಂದು ಮೆತ್ತಗಿರುತ್ತೆ, ಚೆನ್ನಾಗಿ ಚೂರ್ಣ ಅರಿಲಿಕ್ಕಾಗಂಗಿಲ್ಲ. ಹಂಗಾಗಿ ಎಲ್ಲನೂ ಬೇರೆ ಬೇರೆ ಅರ್ದಿಟ್ಕೊಂಡು ನಂತರ ಈಗ ಕೂಡಿಸಿದ್ನಲ್ಲ ಈ ರೀತಿ ಎಲ್ಲನೂ ಸೇರಿಸಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಆಗಿದ್ದರೂ ಆಗದೇ ಇದ್ದರೂ ಇನ್ನೊಂದು ಸಾರಿ ಜರಟಿ ಹಿಡಿದು ಬಿಡಬೇಕು ಚೆನ್ನಾಗಿ. ಅದರೊಳಗಡೆ ದಪ್ಪ ನುಚ್ಚೋದಿದ್ರು ಜರಡಿ ಒಳಗಡೆ ಬಂದಂಗೆ ಆಯಿತು ಮತ್ತು ಮಿಕ್ಸಿಂಗು ಆಗ್ತದೆ. ಹಾಗಾಗಿ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದೆ, ಇಂಗ್ಲಾರ್ದ ಬೇರಿನ ಸಿಪ್ಪೆಯನ್ನು ಉಪಯೋಗಿಸಿದ್ದೀನಿ, ಹೊಂಗೆ ಗಿಡದ ಬೇರಿನ ಸಿಪ್ಪೆಯನ್ನು ಉಪಯೋಗಿಸಿದ್ದೀನಿ ಮತ್ತು ರಂಜಕನ ತಪ್ಪಲ ಉಪಯೋಗಿಸಿದ್ದೀನಿ. ಹೊಮ್ಮುಗಳನ್ನು ಇದರಲ್ಲಿ ಯಥೇಚ್ಛವಾಗಿ ಉಪಯೋಗಿಸಿದ್ದೀನಿ. ನಂತರ ಸ್ವಲ್ಪ ಮೆಣಸು ಕಾಳು ಹಾಕಿದ್ದೀನಿ. ಇದೆಲ್ಲನೂ ಸೇರಿಸ್ಕೊಂಡು ಒಂದು ಚೂರ್ಣ ತಯಾರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಒಂದು ಕಪ್ ನೀರಿಗೆ 1 ಚಮಚ ಪೌಡ್ರು ಸೇರಿಸಿ ಒಂದು 2 ನಿಮಿಷ ನೆನಿಲಿ ಬಿಡಬೇಕು. ನಂತರ ಖಾಲಿ ಹೊಟ್ಟಿಗೆ ತೊಗೊಂಡು ಅರ್ಧ ಗಂಟೆವರೆಗೂ ಚಹಾ ನಾಷ್ಟ ಏನೂ ಮಾಡೋಂಗಿಲ್ಲ. ಅರ್ಧ ಗಂಟೆ ನಂತರ ಚಹಾ ನಾಷ್ಟ ಊಟ ಏನು ಬೇಕಾದ್ರೂ ಮಾಡ್ಬೋದು. ವೀಕ್ಷಕರೇ, ಇವತ್ತಿನ ದೇಸಿ ಮೆಡಿಸಿನ್ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಇವತ್ತು ನಾವು ತೋರಿಸಿಕೊಟ್ಟಂತಹ ಈ ಮದ್ದುಗಳ ಉಪಯೋಗವನ್ನು ನೀವು ಮಾಡ್ತೀರಿ ಅಂತ ತಿಳ್ಕೊಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಗಿಡಮೂಲಿಕೆ ರಹಸ್ಯದೊಂದಿಗೆ ಮತ್ತೊಬ್ಬ ವಂಡರ್ಫುಲ್ ನಾಟಿ ವೈದ್ಯರೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.